ಹಾಯ್ ಎಲ್ಲರಿಗೂ. ನಾವು ಹೋಗಿದ್ವಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಸೂರ್ಯ ಸದಾಶಿವ ರುದ್ರ ದೇವಸ್ಥಾನಕ್ಕೆ. ಮಣ್ಣಿನ ಗೊಂಬೆಗಳ ಹರಕೆ ಸೇವೆಗೆ ಈ ದೇವಸ್ಥಾನ ಹೆಸರುವಾಸಿ. ಅಂದ್ರೆ ಮೊದಲು ದೇವರ ಮುಂದೆ ನಮ್ಮ ಬೇಡಿಕೆ ಇಟ್ಟು ನಂತರ ಅದು ಈಡೇರಿದ ಮೇಲೆ ಅದಕ್ಕೆ ತಕ್ಕುದಾದ ಮಣ್ಣಿನ ಗೊಂಬೆಯನ್ನು ಹರಕೆ ರೂಪದಲ್ಲಿ ದೇವರಿಗೆ ಸಲ್ಲಿಸಲಾಗ್ತದೆ. ನಾವು ಹೋಗಿದ್ದು ಸೋಮವಾರ ಆಗಿದ್ರಿಂದ ಬೆಳ್ತಂಗಡಿಯಲ್ಲಿ ವಾರದ ಸಂತೆ ನಡೀತಿತ್ತು. ಹಾಗಾಗಿ ಪೇಟೆ ಸ್ವಲ್ಪ ರಶ್ ಇತ್ತು, ಟ್ರಾಫಿಕ್ ಕೂಡ ಇತ್ತು. ನಂಗಂತೂ ಪೇಟೆಗೆ ಹೋದ್ರೆ ಕಣ್ಣಿಗೆ ಮೊದಲು ಕಾಣಿಸೋದು ಬಗೆ ಬಗೆಯ ಮಾವಿನ ಹಣ್ಣೆ. ಸೀಸನ್ ಅಲ್ವಾ, ಮಾವಿನ ಹಣ್ಣಿನ ಬೇರೆ ಬೇರೆ ರೆಸಿಪೀಸ್ಗಳನ್ನು ಶಾರ್ಟ್ಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಆಯ್ತಾ. ಹಾಗೆ ಹೊರಗಿನ ಸೀನರೀಸ್ ಎಲ್ಲ ನೋಡ್ತಾ ಮುಂದೆ ಹೋದ್ವಿ. ಆಕ್ಚುಲಿ ನಾವು ಉಜಿರೆ ತನಕ ಹೋಗಿಲ್ಲ. ಬೆಳ್ತಂಗಡಿಯ ಗೋಪಾಲಕೃಷ್ಣ ದೇವಸ್ಥಾನದಿಂದಾಗಿ ಎಡಕ್ಕೆ ಶಾರ್ಟ್ ಕಟ್ ತಗೊಂಡ್ವಿ. ಪ್ಲಾನ್ ಇರದ ಕಾರಣ ಶ್ರೀ ಗೋಪಾಲಕೃಷ್ಣ ದೇವರಿಗೆ ಹೊರಗಿನಿಂದಲೇ ಒಂದು ನಮಸ್ಕಾರ ಹಾಕೊಂಡು ಮುಂದೆ ಸಾಗಿದ್ವಿ. ಹಾಗೆ ಮುಂದೆ ಸಾಗ್ತಾ ದೂರದಿಂದ ಗಡಾಯಿ ಕಲ್ಲು ಕಾಣಿಸ್ತಿತ್ತು. ಜಮಲಾಬಾದ್ ಫೋರ್ಟ್ ಅಂತಲೂ ಕರೀತಾರೆ ಅದನ್ನ. ಟಿಪ್ಪು ಸುಲ್ತಾನ್ ಕಟ್ಟಿಸಿದ ಕೋಟೆ ಈಗ ಚಾರಣಕ್ಕೆ ಒಂದು ತಾಣವಾಗಿ ಮಾರ್ಪಟ್ಟಿದೆ. ಹಾಗೆ ಸುತ್ತಮುತ್ತ ವೀಕ್ಷಿಸ್ತಾ ಮುಂದೆ ಸಾಗಿದ್ವಿ. ಮನೆ ಸುತ್ತ ಅದೆಷ್ಟೇ ಹಸಿರು ರಾಶಿ ಇದ್ರೂ ಟ್ರಾವೆಲ್ ಮಾಡುವಾಗ ಹೀಗೆ ಹೊರಗಿನ ಸೀನರೀಸ್ ನೋಡ್ತಾ ಆನಂದಿಸ್ತಾ ಅದರ ಬಗ್ಗೆ ಮಾತಾಡ್ತಾ ಹೋಗುವ ಮಜಾನೇ ಬೇರೆ ಅಲ್ವಾ. ಈ ಶಾರ್ಟ್ ಕಟ್ ರೋಡ್ ಉಂಟಲ್ಲ, ಕೆಲವು ಕಡೆ ಅಷ್ಟಾಗಿ ಚೆನ್ನಾಗಿರ್ಲಿಲ್ಲ. ಸ್ವಲ್ಪ ರೂಟ್ ಕನ್ಫ್ಯೂಷನ್ ಕೂಡ ಆಯ್ತು. ಮೇನ್ ರೋಡೇ ಬೆಟರ್ ಆಗಿತ್ತೇನೋ ಅನಿಸ್ತು. ಒಂದಷ್ಟು ತಿರುವುಗಳು ನಮ್ಮನ್ನು ಕನ್ಫ್ಯೂಸ್ ಮಾಡ್ತು. ಅಲ್ಲೇ ಕೆಲವು ಸ್ಥಳೀಯರನ್ನು ಕೇಳಿದ್ವಿ, ಈ ರೋಡು ಮಂಜೋಟಿ ಅನ್ನೋ ಊರಿಗೆ ತಲುಪುತ್ತೆ, ಅದರ ನೆಕ್ಸ್ಟ್ ನಡಗ್ರಾಮ ಸಿಗುತ್ತೆ ಅಂದ್ರು. ಸೊ ಹಾಗೆ ಹೋದ್ವಿ. ಫೈನಲಿ ನಾವು ತಲುಪಿದ್ವಿ ನಡಗ್ರಾಮದ ಸೂರ್ಯ ಸದಾಶಿವ ರುದ್ರ ದೇವಸ್ಥಾನಕ್ಕೆ. ಕಾರ್ ಒಂದು ಕಡೆ ಪಾರ್ಕ್ ಮಾಡಿಟ್ಟು ನಡ್ಕೊಂಡು ಹೋದ್ವಿ. ಆಕ್ಚುಲಿ ಈ ವಿಡಿಯೋನ ಲೇಟ್ ಆಗಿ ಅಪ್ಲೋಡ್ ಮಾಡ್ತಿದ್ದೀನಿ. 2 ವಾರದ ಮುಂಚೆನೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಗಾಗಿ ಆ ಟೈಮಲ್ಲಿ ಬಿಸಿಲಂತೂ ಸಿಕ್ಕಾಪಟ್ಟೆ ಸುಡ್ತಿತ್ತು. ಬಹುಶಃ ಇಲ್ಲಿಗೆ ಸಂಜೆ ಹೊತ್ತು ಬರೋರಿಗೆಲ್ಲ ಚಂದ, ಅಲೆದಾಡೋಕೆ ಎಲ್ಲ ಒಳ್ಳೆ ಜಾಗ ಇದೆ. ಧರ್ಮಸ್ಥಳಕ್ಕೆ ಈ ದೇವಸ್ಥಾನ ಸ್ವಲ್ಪ ಹತ್ತಿರ ಇರೋ ಕಾರಣ ಯೂಶುವಲಿ ಅಲ್ಲಿಗೆ ಬರುವ ಟೂರಿಸ್ಟ್ ಇಲ್ಲಿಗೆ ಕೂಡ ವಿಸಿಟ್ ಮಾಡ್ತಾರೆ. ದೇವಸ್ಥಾನ ಈ ತರ ಕೆಳಗೆ ಇರೋದು, ಮೆಟ್ಲು ಇಳ್ಕೊಂಡು ಹೋಗ್ಬೇಕು. ಮೆಟ್ಲು ಇಳ್ಕೊಂಡು ಕೆಳಗೆ ಹೋದಾಗ ಫಸ್ಟ್ ಸೇವಾ ಕೌಂಟರ್ ಸಿಗುತ್ತೆ. ಅಲ್ಲಿನ ಸೇವೆಗಳ ವಿವರ ಬೋರ್ಡ್ ಅಲ್ಲಿ ಹಾಕಿದ್ರು. ಹಾಗೆ ಸೇವಾ ರಶೀದಿಯ ವಿತರಣೆ ಸಮಯ ಕೂಡ ಹಾಕಿದ್ರು. ಬೆಳಗ್ಗೆ 8ರಿಂದ ಮಧ್ಯಾಹ್ನ 3, ನಂತರ ಸಂಜೆ 4ರಿಂದ 6 ತನಕ. ಕೆಲವೊಂದು ಸೇವೆಗಳಿಗೆ ವಾರದ ಮುಂಚೆ ಬುಕ್ ಮಾಡಬೇಕಾಗುತ್ತೆ. ನಾವು ಕೂಡ ಒಂದು ರಶೀದಿ ಬರೆಸಿ ದೇವಸ್ಥಾನದ ಕಡೆ ಹೋದ್ವಿ. ತುಂಬಾ ಸ್ಪೇಷಿಯಸ್ ಆಗಿರುವ ಜಾಗದ ಮಧ್ಯೆ ಇರುವ ದೇವಸ್ಥಾನ. ನೋಡೋಕೆ ಒಂಥರ ಚಂದ, ಆರಾಮಾಗಿ ಓಡಾಡೋಕೆ ಜಾಗ ಇದೆ, ನೀಟ್ ಅಂಡ್ ಕ್ಲೀನ್ ಕೂಡ ಇತ್ತು. ಆಗಲೇ ಹೇಳಿದಾಗೆ ಕೆಲವರು ವಿಸಿಟರ್ಸ್ ದೂರದ ಊರಿಂದ ಎಲ್ಲ ಬಂದಿದ್ರು. ಅಂದ್ರೆ ಒಂದಿಷ್ಟು ದೇವಸ್ಥಾನಗಳಿಗೆ ಅಂತ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ. ಹಾಗೆ ಬೇರೆ ಸ್ಥಳೀಯ ವಿಸಿಟರ್ಸ್ ಕೂಡ ಇದ್ರು. ಮಕ್ಕಳಿಗೆ ಬೇಸಿಗೆ ರಜೆ ಕೂಡ ಇತ್ತು ಅಲ್ವಾ.
ದೇವರ ದರ್ಶನದ ಟೈಮಿಂಗ್ಸ್ ಅಲ್ಲಿ ಬೋರ್ಡಲ್ಲಿ ಹಾಕಿದ್ರು. ಬೆಳಗ್ಗೆ 8ರಿಂದ ಮಧ್ಯಾಹ್ನ 2ರ ತನಕ, ಹಾಗೆ ಸಂಜೆ 4ರಿಂದ ರಾತ್ರಿ 7ರ ತನಕ. ಹಾಗೆ ಪೂಜಾ ಸಮಯಗಳು ಬೆಳಿಗ್ಗೆ 8 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ ಮತ್ತು ಸಂಜೆ 7 ಗಂಟೆಗೆ. ಇನ್ನು ಮಣ್ಣಿನ ಹರಕೆ ಮತ್ತು ಸೇವೆ ನಡೆಯುವ ಸಮಯ ಬೆಳಿಗ್ಗೆ 8:15ರಿಂದ ಮಧ್ಯಾಹ್ನ 2ರವರೆಗೆ, ಸಂಜೆ 4ರಿಂದ 6:30ಯವರೆಗೆ. ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ. ಒಳಗೆ ವಿಡಿಯೋಗ್ರಫಿ ಅಲೌ ಇಲ್ಲದ ಕಾರಣ ವಿಡಿಯೋ ಮಾಡೋಕ್ಕಾಗಿಲ್ಲ. ದೇವಸ್ಥಾನದ ಎದುರಿಗೆ ಒಂದು ನಾಗಬನ ಇದೆ. ಅಲ್ಲಿಗೆ ಗಂಡಸರಿಗೆ ಮಾತ್ರ ಪ್ರವೇಶ ಇರೋದು, ಹೆಂಗಸರಿಗೆ ಹೋಗುವುದಕ್ಕೆ ಅವಕಾಶ ಇಲ್ಲ. ಹಾಗೆ ದೇವಸ್ಥಾನದ ಇನ್ನೊಂದು ಬದಿಗೆ ಹರಕೆಯ ಮಣ್ಣಿನ ಗೊಂಬೆಗಳು ಸಿಗುವ ಕೌಂಟರ್ ಇದೆ. ಅದರ ವಿವರ ಕೂಡ ಬೋರ್ಡ್ ಅಲ್ಲಿ ಹಾಕಿದ್ದಾರೆ. ಆಯಾಯ ಬೇಡಿಕೆಗೆ ಸರಿ ಹೊಂದುವಂತಹ ಮಣ್ಣಿನ ಗೊಂಬೆಗಳು ಅಲ್ಲಿ ಸಿಗ್ತವೆ. ದೇಹದ ಆರೋಗ್ಯಕ್ಕೆ ಶರೀರ, ಹೃದಯ, ಕಣ್ಣು, ತಲೆ, ಹೀಗೆ ಮಗುವಿನ ಆರೋಗ್ಯಕ್ಕೆ ತೊಟ್ಟಿಲು, ಹಾಗೆ ಪ್ರಾಣಿಗಳ ಗೊಂಬೆಗಳು, ವಾಹನಗಳ ಗೊಂಬೆಗಳು ಎಲ್ಲವೂ ಕೌಂಟರ್ ಅಲ್ಲಿ ಸಿಗುತ್ತೆ. ಕೌಂಟರ್ ಅಲ್ಲಿ ವಿಚಾರಿಸಿದ್ರೆ ಅವರೇ ಸರಿಯಾದ ಮಾಹಿತಿ ಕೊಡ್ತಾರೆ. ಫಸ್ಟ್ ದೇವರಿಗೆ ಪ್ರಾರ್ಥಿಸಿ ನಂತರ ಅದು ಈಡೇರಿದ ಮೇಲೆ ಬರೋದಕ್ಕೆ ಹೇಳ್ತಾರೆ. ಹರಕೆ ಸಲ್ಲಿಸುವುದಕ್ಕೆ ಬೇಕಾಗಿರುವ ಅಕ್ಕಿ, ತೆಂಗಿನಕಾಯಿ, ಹರಕೆಯ ಗೊಂಬೆ ಎಲ್ಲ ಅವರೇ ಕೊಡ್ತಾರೆ. ಅದರ ಅಮೌಂಟ್ ಕೂಡ ಬೋರ್ಡ್ ಅಲ್ಲಿ ಹಾಕಿದ್ದಾರೆ. ನಂತರ ಅಲ್ಲೊಂದು ದೊಡ್ಡದಾದ ಅನ್ನಛತ್ರ ಕೂಡ ಇದೆ. ದೇವಸ್ಥಾನದ ಸುತ್ತ ಬಗೆ ಬಗೆಯ ಹೂವಿನ ಗಿಡಗಳು, ಮಾವಿನ ಮರ, ತೆಂಗಿನ ಮರ ಎಲ್ಲ ಇದೆ. ಇದು ನೋಡಿ, ಪಾರಿಜಾತ ಹೂವಿನ ಮರ ತುಂಬಾ ರೇರ್ ಆಗಿ ಸಿಗೋದು ಅಲ್ವಾ ನೋಡೋಕೆ. ದೇವಸ್ಥಾನಕ್ಕೆ ಹಾಗೆ ಒಂದು ಸುತ್ತು ಹಾಕಿ ಬಂದ್ವಿ. ಮಧ್ಯಾಹ್ನದ ಪೂಜೆ 1 ಗಂಟೆಗೆ ಇರೋದು. ಇನ್ನೂ ಸಮಯ ಇರೋ ಕಾರಣ ಮೂಲ ಸ್ಥಾನದ ಕಡೆ ಹೊರಟ್ವಿ. ಶ್ರೀ ಸದಾಶಿವ ರುದ್ರ ದೇವಸ್ಥಾನ, ಸೂರ್ಯ ಮಣ್ಣಿನ ಹರಕೆಯ ಬನ. ದೇವರಿಗೆ ಅರ್ಪಿಸುವ ಹರಕೆಯ ಗೊಂಬೆಗಳನ್ನು ಇಲ್ಲಿ ಸಲ್ಲಿಸಲಾಗುತ್ತದೆ. ಅಂದ್ರೆ ನಾವೇ ಹಾಕೋದು ಅಲ್ಲ, ದೇವಸ್ಥಾನದಲ್ಲಿ ನಾವು ಒಪ್ಪಿಸಿದ ನಂತರ ಅವರೇ ಎಲ್ಲ ಹರಕೆಗಳನ್ನು ಒಟ್ಟುಗೂಡಿಸಿ ಇಲ್ಲಿ ತಂದು ಹಾಕ್ತಾರೆ. ಬನದ ಕಡೆ ಹೋಗ್ತಾ ಅಲ್ಲೊಂದು ದೊಡ್ಡದಾದ ಕೆರೆ ಇದೆ. ಸುತ್ತ ಹಸಿರು ವನ. ಅಲ್ಲಿಂದ ಮುಂದೆ ನಡೆದ್ರೆ ಹರಕೆಯ ಬನ ಸಿಗುತ್ತೆ. ಬನದಲ್ಲಿ ಹೋಗಿಯೂ ಪ್ರಾರ್ಥನೆ ಮಾಡೋಕೆ ಅವಕಾಶ ಇದೆ. ಇಲ್ಲೊಂದು ಉದ್ಭವ ಲಿಂಗ ಇದೆ. ಹರಕೆಯ ಗೊಂಬೆಗಳನ್ನು ಅಲ್ಲಿಗೆ ಸಮರ್ಪಿಸಲಾಗುತ್ತದೆ. ಅಲ್ಲಿ ವಿಡಿಯೋಗ್ರಫಿ ಅವಕಾಶ ಇಲ್ಲ, ಹಾಗೆ ತುಂಬಾ ಮಾತಿಗೆ ಅವಕಾಶ ಇಲ್ಲ, ಸೈಲೆಂಟ್ ಆಗಿ ಇರಬೇಕು. ಹಾಗೆ ಬನದಿಂದ ಹೊರಗೆ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲು ಇತ್ತು, ಪೂಜೆಗೆ ಏನು ಟೈಮ್ ಇತ್ತು. ಹಾಗಾಗಿ ಅಲ್ಲೇ ಒಂದು ಕಬ್ಬಿನ ಜ್ಯೂಸ್ ಅಂಗಡಿ ಹೊಕ್ಕು ಒಂದೊಂದು ಗ್ಲಾಸ್ ಜ್ಯೂಸ್ ಕುಡಿದು ಹೊಟ್ಟೆ ತಂಪಾಗಿಸಿದ್ವಿ. ಇದೊಂದೇ ಅಂಗಡಿ ಅಲ್ಲ, ಮಕ್ಕಳ ಕಣ್ಣು ಕುಕ್ಕೋ ಸುಮಾರಷ್ಟು ಫ್ಯಾನ್ಸಿ ಅಂಗಡಿಗಳು ಇಲ್ಲಿವೆ. ಹಾಗೆ ಜ್ಯೂಸ್ ಕುಡಿದು ದೇವಸ್ಥಾನದ ಕಡೆ ನಡೆದ್ವಿ. ದೇವಸ್ಥಾನಕ್ಕೆ ಹೋದಾಗ ಪೂಜೆಯ ಟೈಮ್ಗೆ ಇನ್ನೂ ಅರ್ಧ ಗಂಟೆ ಇತ್ತು. ದೇವರ ದರ್ಶನ ಆದವರೆಲ್ಲ ಅನ್ನಛತ್ರದ ಕಡೆ ಹೋಗಿ ಅಂದ್ರು. ಮತ್ತೆ ಒಳಗೆ ಹೋಗೋಕೆ ಅವಕಾಶ ಸಿಕ್ಕಿಲ್ಲ. ಸರಿ, ಇನ್ನೇನು ಮಾಡೋದು ಅಂತ ಅನ್ನಛತ್ರದ ಕಡೆ ಹೊರಟ್ವಿ. ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಸರಿಯಾಗಿ 1 ಗಂಟೆಗೆ ಪೂಜೆ ಆಯ್ತು. ನೋಡೋ ಅವಕಾಶ ಮಿಸ್ ಮಾಡ್ಕೊಂಡ್ವಿ. ಆಕ್ಚುಲಿ ನಾವೇ ಮಿಸ್ ಮಾಡ್ಕೊಂಡಿರೋದು. ಯಾಕೆ ಅಂತ ಮುಂದೆ ಹೇಳ್ತೀನಿ ನೋಡಿ. ಪೂಜೆ ಆದ ಕೂಡಲೇ ಅನ್ನಛತ್ರ ಓಪನ್ ಆಯ್ತು. ಸಾಲಾಗಿ ಹೋಗಿ ಅನ್ನ, ಸಾಂಬಾರ್, ಪಾಯಸ ಎಲ್ಲ ಹಾಕಿಸ್ಕೊಂಡು ಚೆನ್ನಾಗಿ ಊಟ ಮಾಡಿದ್ವಿ. ನಂತರ ಅಲ್ಲೇ ಛತ್ರದ ಹೊರಗಡೆ ಸ್ವಲ್ಪ ಕೂತ್ಕೊಂಡು ಸುತ್ತಮುತ್ತ ಎಲ್ಲ ನೋಡಿದ್ವಿ. ಪಕ್ಕದಲ್ಲೇ ಒಂದು ತೋಟ ಇತ್ತು, ತರಕಾರಿ ಎಲ್ಲ ಮಾಡಿದ್ರು ಅದರಲ್ಲಿ. ನಂತರ ಮತ್ತೆ ದೇವಸ್ಥಾನದ ಮುಂಭಾಗಕ್ಕೆ ಬಂದ್ವಿ. ಅಯ್ಯೋ, ಆಗ ನೆನಪಾಯ್ತು ನೋಡಿ, ಅಲ್ಲೇ ಎದುರಲ್ಲಿ ಒಂದು ಸ್ಕ್ರೀನ್ ಇತ್ತು. ಪೂಜೆನ ಅದರಲ್ಲಾದರೂ ನೋಡೋ ಅವಕಾಶ ಇತ್ತೇನೋ. ಅವರು ಹೋಗಿ ಅಂದ ತಕ್ಷಣ ಹೋದ್ವಿ ನಾವು. ಸರಿ, ಇನ್ನೇನು ಮಾಡೋದು, ಬಂದ್ವಿ, ದೇವರ ದರ್ಶನ ಮಾಡಿದ್ವಿ, ತಿಂದ್ವಿ ಅಂತ ವಾಪಸ್ ಹೊರಟ್ವಿ. ಕಾರ್ ಪಾರ್ಕಿಂಗ್ ಹತ್ರ ಬಂದಾಗ ಅಲ್ಲಿ ವಾನರ ಸೈನ್ಯ ಒಂದು ಆಟವಾಡೋದು ಕಂಡಿತು.
ಅದರಲ್ಲೂ ಒಂದು ಕ್ಯೂಟ್ ಆಗಿರೋ ಮರಿಮಂಗ ಒಂದು ತನ್ನಮ್ಮನನ್ನು ಜೋತಾಕಿಕೊಂಡು ಆಗಾಗ ನಮ್ಮ ಹತ್ರ ಇಣಿಕೋದು ನೋಡೋಕೆ ಮುದ್ದಾಗಿತ್ತು. ಹಾಗೆ ದೊಡ್ಡ ಮಂಗಣ್ಣನಿಗೆ ಒಂದು ಚೂರು ರೇಗಿಸಿ ಕೈಯಲ್ಲಿದ್ದ ಒಂದು ಪ್ರಸಾದ ಕಟ್ಟನ್ನು ಅದಕ್ಕೂ ಕೊಟ್ಟು ನಾವು ನಮ್ಮ ಮನೆ ದಾರಿ ಹಿಡಿದ್ವಿ. ಸರಿ, ಹಾಗಾದ್ರೆ ಹೋಗಿ ಬರೋದಾ? ಮುಂದಿನ ವ್ಲಾಗ್ನಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.